ದೀಪಕ್ ಭಾಯ್, ನಾವು ನಮ್ಮೊಳಗೆ ದೋಷದ ಅನಾಲಿಸಿಸ್ ಮಾಡ್ತಾ ಇರುವಾಗ ವಿಷಯದ ದೋಷನೂ ಕಾಣಿಸುತ್ತೆ, ದೃಷ್ಟಿ ದೋಷನೂ ಕಾಣಿಸುತ್ತೆ. ಆದ್ರೆ ಎಕ್ಸಾಕ್ಟ್ಲಿ ನಮ್ಮೊಳಗೆ ಕಪಟವನ್ನ ಸರಿಯಾಗಿ ಹಿಡಕ್ಕಾಗ್ತಿಲ್ಲ. ಆ ಕಪಟ ಯಾವ ಭಾಗಕ್ಕೆ ಬರುತ್ತೆ? ಕಪಟ ಅದು ನೀವು ಹೇಳ್ತೀರಾ, ನನಗೆ ಕಸ ಕಾಣುತ್ತವೆ, ಹಳದಿ ಕನ್ನಡಕದಿಂದ ಕಾಣಿಸೋದಿಲ್ಲ. ಹಳದಿ ಕನ್ನಡಕದಿಂದಾಗಿ ಹಳದಿ ಕಾಣಿಸುತ್ತೆ. ಹಳದಿ ಕಾಣಿಸುವಂತೆ ಮಾಡುವವರು ಯಾರು? ನಾನು ವಸು ಅನ್ನೋದೇ ನಿಜ ಅಂತ ಅದು ಆದ್ರೆ ನಿಜ. ವಿಷಯದಲ್ಲಿ ಸುಖ ಇಲ್ಲದಿದ್ರು ನಾವು ನಂಬಿಕೊಳ್ಬೇಕಲ್ಲ. ಕಪಟ ಇದ್ದದ್ರಿಂದ ನಂಬ್ಕೊಳ್ತೀರಾ. ದೃಷ್ಟಿದೋಷ ಯಾಕೆ ಉಂಟಾಗುತ್ತೆ? ಆತ್ಮ ನೋಡೋದಿಲ್ಲ. ಆತ್ಮವನ್ನು ನೋಡಿದ್ರೆ ದೃಷ್ಟಿದೋಷ ಉಂಟಾಗೋದಿಲ್ಲ. ನಾನು ಸ್ತ್ರೀ, ಅವರು ಪುರುಷ. ಅಂದ್ರೆ ನಾನು ಸ್ತ್ರೀ ಎನ್ನುವ ಮಾನ್ಯತೆ, ವಿಷಯದಲ್ಲಿ ಸುಖವಿದೆ ಅನ್ನೋ ಮಾನ್ಯತೆ ಕಪಟದ ಆಧಾರದಿಂದಲೇ ಎಲ್ಲ ನಮ್ಮೊಳಗೆ ತುಂಬಿಕೊಂಡಿದೆ. ಈ ಕಪಟ ನಮ್ಮೊಳಗೆ ಗಟ್ಟಿಯಾಗಿ ಕೂತಿದೆ. ಅದರಿಂದಾಗಿ ಹೀಗೆಲ್ಲ ನೋಡ್ಲಾಗತ್ತೆ. ನಿಮ್ಗೆ ಎಲ್ಲ ಕಸ ಕಾಣಿಸುತ್ತವೆ. ಕಸಗಳ ಮಾಲೀಕ, ಕಸಗಳ ಮೂಲ ಆವರಣವೇ ಕಪಟ. ಅಂದ್ರೆ ಅವುಗಳಲ್ಲಿ ಕಪಟ ಸುಖ ಇಲ್ಲ. ಕಪಟ ಹಾಗೂ ಮೋಹ. ಮೋಹ ಅಂತ ವಿಷಯದಲ್ಲಿ ಹೇಳಿದ್ರಿ. ಸುಖವಿದೆ ಅನ್ನೋದು ಮೋಹವಾದ್ರೆ, ಸುಖವಿದೆ ಎಂಬ ನಂಬಿಕೆ ಉಂಟು ಮಾಡೋದು ಕಪಟ. ಅಲ್ಲಿ ಹೇಗೆಂದ್ರೆ, ನನಗೆ ಹಸಿವಾಗಿದೆ, ಹಾಗಾಗಿ ನನಗೆ ತಿನ್ಬೇಕು. ನನಗೆ ಹಸಿವಾಗಿದೆ ಅಂದಾಗ ಅದು ದೀಪಕ್ಕೆ ಹಸಿವಾಗಿದೆ, ಬೇರ್ಪಟ್ಟಿಲ್ಲದಿರುವುದೇ ಕಪಟ. ಬೇರ್ಪಟ್ಟಿರಲಾಗದೆ ಇರುವುದು ಕಪಟ. ಮತ್ತೆ ನಾನು ವಸುವನ್ನು ನಂಬ್ಕೊಂಡ್ರೆ ನಂತರ ವಸು, ಆಮೇಲೆ ಸ್ತ್ರೀ ಅನ್ಕೋಬೇಕು. ನಂತರ ನನಗೆ ಸುಖ ಬೇಕಾಗಿದೆ. ಹೀಗೆ ಒಂದರಿಂದ ಎಲ್ಲ ಪರಂಪರೆ. ರಾಂಗ್ ಬಿಲೀಫ್ ಇರುವಲ್ಲಿ ಕಪಟ ಇರುತ್ತೆ. ನಂತರ ಮೋಹ ಉಂಟಾಗತ್ತೆ. ಇದರಿಂದ ಸುಖ ಸಿಗುತ್ತೆ, ಇದರಿಂದ ನನಗೆ ಸುಖ ಸಿಗುತ್ತೆ. ಈ ಕಪಟವಂತೂ ಮೊದಲೇ ಹೆಣೆದುಕೊಂಡು ಬಿಟ್ಟಿದೆ. ಹಾಗಾದ್ರೆ ಎಕ್ಸಾಕ್ಟ್ಲಿ ಕಪಟ ಅಂದ್ರೆ ಏನು? ಯಾವ್ದನ್ನ ಕಪಟ ಅಂದ್ರೆ ಅಂತ ಅದೇ, ಕರೀತಾರೆ? ನೋಡ್ಲು ಬಿಡುವುದಿಲ್ಲ, ಹೇಗಿದೆಯೋ ಹಾಗೆ ನೋಡ್ಲು ಬಿಡುವುದಿಲ್ಲ, ತಿಳಿದುಕೊಳ್ಳಲು ಬಿಡುವುದಿಲ್ಲ, ಅನುಭವಿಸಲು ಬಿಡುವುದಿಲ್ಲ. ನೀವ್ಯಾವ ಆತ್ಮವಾಗಿದ್ದೀರಿ, ಆತ್ಮದ ಬದಲಾಗಿ ವಸು ರೀತಿಯಿಂದ ವರ್ತಿಸಬೇಕು. ವಸು ನಂಬಿಕೊಂಡು ಹಾಗೆ ಮುಂದುವರಿಬೇಕು. ಇವೆಲ್ಲವೂ ಕಪಟ. ಹಾಗಾದ್ರೆ ಈ ಕಪಟದ ಆಧಾರದ ಮೇಲೆ ವೃತ್ತಿಗಳಂತ ಕರೀತಾರಲ್ಲ, ಈ ವೃತ್ತಿಗಳಂದ್ರೆ ಏನು ಅಂತ ಹೇಳ್ತೀರಾ? ಈ ಕಪಟ ಗೊತ್ತಾದ್ಮೇಲೆ ಮತ್ತೆ ಅಹಂಕಾರ ಉಂಟಾಗತ್ತೆ. ಅಹಂಕಾರದಿಂದ ವೃತ್ತಿಗಳು ಉಂಟಾಗತ್ತೆ. ನಾನು ವಸು ಎಂದು ಗೊತ್ತಾದ್ಮೇಲೆ ನಾನು ಸ್ತ್ರೀ ಅನ್ನೋದು ಗೊತ್ತಾಗುತ್ತೆ. ಸ್ತ್ರೀ ಆದ್ಮೇಲೆ ನಂತರ ನನಗೆ ತಿನ್ಬೇಕು ಅಂತ ಅನ್ನಿಸುತ್ತೆ. ಯಾರಿಗೆ ಅನ್ಸುತ್ತೆ? ಆತ್ಮಕ್ಕೆ ಅನ್ಸತ್ತಾ? ಹಾಗಾಗಿ ಇಲ್ಲಿ ಸ್ತ್ರೀ ಎಂದು ಭಾವಿಸಿಕೊಂಡ ಮೇಲೆ ಎಲ್ಲ ಶುರುವಾಗತ್ತೆ. ಈ ಅಹಂಕಾರದಿಂದಾಗಿ, ಯಾವ ಅಹಂಕಾರ? ಸ್ತ್ರೀತನದ್ದು. ಆಮೇಲೆ ವೃತ್ತಿಗಳು ಶುರುವಾಗತ್ತೆ. ಅಂದ್ರೆ ಯಾವ್ಯಾವ ಬಿಲೀಫ್ ಕಟ್ಟಿಕೊಳ್ಳಲಾಗತ್ತೆ ಅದನ್ನ ಅಹಂಕಾರ ಅನ್ನಲಾಗತ್ತೆ. ಅಹಂಕಾರದಿಂದ ಮತ್ತೆ ನಾನು ಒಳ್ಳೆಯವಳು ಅನ್ನೋ ವೃತ್ತಿಗಳು ಶುರುವಾಗತ್ತೆ. ವ್ಯವಹಾರದಲ್ಲಿ ವಾಣಿ, ವರ್ತನೆ ಒಳ್ಳೆಯವಳಾಗಿ ತೋರಿಸಿಕೊಳ್ಳುವಂಥ ವೃತ್ತಿಗಳು ಶುರುವಾಗತ್ತೆ. ವ್ಯವಹಾರದಲ್ಲಿ ಈ ತರ ತುಂಬಾ ಸಲ ಆಗತ್ತೆ. ಅಲ್ಲಿ ಒಳ್ಳೆ ರೀತಿಯಲ್ಲೇ ಮಾತಾಡ್ಬೇಕಾಗತ್ತೆ. ಹಾಗಿರುವಾಗ ನಾವು ಇವುಗಳಿಂದ ಹೇಗ್ ಹಿಂಸರಿಯೋದು? ಕೆಟ್ಟದಾಗಿದೆ, ನಾವಲ್ಲಿ ತಿಳಿದುಕೊಳ್ಬೇಕು. ನಾವು ಮಾನವ ಪೋಷಣೆ ಹೇಳಿದೆವೋ, ಅಥವಾ ಒಳ್ಳೆಯವಳನ್ನು ತೋರಿಸ್ಕೊಳ್ಳು, ಅಥವಾ ಕಲ್ಯಾಣಕ್ಕಾಗಿ ಹೇಳಿದೆವು. ನಂತರ ಹಿಂದೆ ಬರಬೇಕು. ನಾವೇಕೆ ಸುಮ್ಮನೆ ಒಳ್ಳೆಯವರಾಗಿ ತೋರಿಸೋದು? ಪ್ರಕೃತಿಯಲ್ಲಿದ್ದದ್ದು ವ್ಯಕ್ತವಾಗಲಿ, ವಿರುದ್ಧವಾಗಿ ಇರಬೇಕು. ಅಂಥ ಸಮಯದಲ್ಲಿ ನಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸ್ಬಿಟ್ರೆ ಒಳ್ಳೇದಾ, ಅಥವಾ ನಾವದನ್ನ ನಮ್ಮಲ್ಲಿ ನಮ್ಮೊಳಗೆ ಶಕ್ತಿ- ಇಟ್ಕೊಳ್ಳೋದೇ ಒಳ್ಳೇದು ಅಂತ ನೀವ್ ಹೇಳ್ತೀರೋ? ಅಂದ್ರೆ ನಾವು ಹೇಳೋದಾದ್ರೆ ಅದು ಹೀಗಾಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಹೀಗೆ ನಾವು ಅದಕ್ಕೆ ಹೇಳ್ತಾ ವ್ಯಕ್ತಪಡಿಸೋದು ಇದ್ದೀನಿ. ಒಳ್ಳೆಯದೇ. ನಾವು ಬಟನ್ ಒತ್ತಬೇಕು. ಪಾಯಿಂಟರ್ಸ್ ಏನಿದೆ, ಒಳ್ಳೆಯವಳಾಗಿ ತೋರ್ಸೋಕೆ ಹೇಳ್ತಿದ್ದೀನಾ? ಬೇರೆಯವರಿಗೆ ದುಃಖ ಆಗ್ಬಾರ್ದು, ವೈರತ್ವ ಕಟ್ಕೊಳ್ಬಾರ್ದು, ವ್ಯವಹಾರ ಪೂರ್ಣಗೊಳಿಸಲು ಮಾತಾಡಬೇಕು. ಅಂದರೆ ಫೈಲನ್ನು ಸಂಭಾವದಿಂದ ಬಗೆಹರಿಸಿಕೊಳ್ಳೋ ಮಾತಾಡಬೇಕು. ನಮ್ಮ ದೃಷ್ಟಿ ಹೀಗಿರಬೇಕು. ನಾನು ಒಳ್ಳೆಯವಳಾಗಿ ತೋರಿಸಿಕೊಳ್ಳುವಲ್ಲ, ಬೇರೆಯವರಿಗೆ ದುಃಖ ಆಗದಂತೆ ಮಾತಾಡಬೇಕು. ಸಮಾಧಾನವಾಗಿರ್ಬೇಕು ಅಂತ ನ್ಯಾಯವಾಗಿ ಮಾತಾಡಬೇಕು. ಅದೇನಂದ್ರೆ ಸ್ವಾರ್ಥದ ಬಗ್ಗೆ ವಿಚಾರ ಇರುತ್ತೆ, ಇನ್ನೊಂದು ಕಲ್ಯಾಣದ ಬಗ್ಗೆ ಇರುತ್ತೆ. ಯಾವ ಕಡೆಗೆ ಹೋಗ್ಬೇಕು ನಾವು? ಕಲ್ಯಾಣ ಮುಂದಿನ ಸ್ಟೇಷನ್. ಆದ್ರೆ ದುಃಖ ಆಗ್ಬಾರ್ದು, ಕಿರಿಕಿರಿ ಆಗ್ಬಾರ್ದು, ನೋವು ಆಗ್ಬಾರ್ದು. ನಾವು ಕಲಂನಲ್ಲಿ ಹೌದು, ಹೇಳ್ತಾರೆ, ಅದ್ ನಿಜ. ಹೀಗೆ ಭಾವನೆ ಇಟ್ಕೊಂಡು ನಾವು ಮಾಡಬೇಕು. ಭಾವನೆ ಅಳವಡಿಸಿ. ಯಾವಾಗ ನಮ್ಮೊಳಗೆ ಬುದ್ಧಿ ಉತ್ಪನ್ನವಾಗತ್ತೆ, ಕೆಟ್ಟವಳು ಅನ್ನಿಸಬಾರ್ದು, ಒಳ್ಳೆಯವಳು ಅನ್ನಿಸ್ಬೇಕು. ನಾವು ವಿರುದ್ಧವಾಗಿ ಹೇಳಬೇಕು. ನಿನ್ಗೆ ನಾಚಿಕೆ ಆಗೋದಿಲ್ವಾ? ತೋರಿಕೆಯಲ್ಲೇ ಮುಳುಗಿದ್ದೀಯಾ? ಇದು ಹೊರ ಬರುತ್ತೆ. ಏನು ಮಂಜುಗಡ್ಡೆಯಿಂದ ಹನಿಯನಿಯಾಗಿ ನೀರು ಬೀಳುತ್ತೆ. ಅದಕ್ಕೆ ಅನ್ಸುತ್ತೆ ಬೇರೆಯವ್ರಿಗೆ ಹಾಗೆ ಮಾಡಿ ಅದು ಸರಿ ಇಲ್ಲ ಅಂತ ಹೇಳೋ ಬದಲು ಆ ಕೆಲ್ಸವನ್ನ ನಾವೇ ಮಾಡಿ ಮುಗಿಸಿ ಸಾಲ್ವ್ ಮಾಡಿ ಅಲ್ಲಿಗೆ ಮುಗಿಸ್ಬಿಡ್ಬೇಕು. ಅದೇ ಅದು ಒಳ್ಳೇದು. ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ. ಕೆಲವೊಮ್ಮೆ ಗರ್ವರಸ ಇರುತ್ತೆ, ಮಾನಕ್ಕಾಗಿ ಇರಬಹುದು. ಇವೆಲ್ಲವನ್ನು ನೋಡಬೇಕು. ನಿಧಾನವಾಗಿ ಎಲ್ಲವನ್ನು ಸ್ವಚ್ಛಗೊಳಿಸಬೇಕು. ಇವೆಲ್ಲವೂ ಆಮೇಲೆ ಪ್ರತಿಕ್ರಮಣವನ್ನ ವಸು ಬಳಿಯಿಂದ ಮಾಡಿಸಲಾಗತ್ತೆ. ಆದ್ರೂ ಒಳಗಿನಿಂದ ಅನ್ಸತ್ತೆ ಹಾಗೆ ಹೇಳ್ಬಾರ್ದಾಗಿತ್ತು ಎಂದು ವಸುಗೆ ಕೂಡ ಹೇಳಲಾಗತ್ತೆ. ವಸು, ನೀನ್ ಹಾಗೆ ಹೇಳ್ಬಾರ್ದಿತ್ತು, ಹಾಗೆಲ್ಲ ಮಾಡ್ಬಾರ್ದು ಅಂತ ತಿಳಿಸಿ ಹೇಳಿದ್ರು ಸಹ ನಂತರವೂ ಹೊರಗೆ ಹೊರ ಬಂದ್ಬಿಡುತ್ತೆ. ಬರುತ್ತೆ. ಮತ್ತೆ
ಮತ್ತೆ ಆ ರೀತಿ ಆದಾಗ ನಾವೇನ್ ಮಾಡ್ಬೇಕು? ಚಹಕ್ಕಾಗಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರು. ಹಾ, ನಿಜವಾದ ಮಾತು. ಅರ್ಧ ಸಿಗತ್ತೆ, ಅರ್ಧ ಲೋಟ ಸಿಕ್ಕಿದ್ರೆ ಸಾಕು, ಧನ್ಯ ಧನ್ಯ. ಆಮೇಲೆ 5 ನಿಮಿಷ ವಸುವಿಗೆ ಬೈಬೇಕು ನಾವು. ನಿನ್ನಿಂದ ಆಗಲ್ವಾ, ನಾವೇ ಮಾಡಬೇಕು, ಸಂಯೋಗದಿಂದ ಕಸ ಎಲ್ಲ ಖಾಲಿ ಮಾಡ್ಬೇಕು, ನಾವು ಸೇವೆ ಮಾಡಬೇಕು. ಸೇವೆ ಮಾಡ್ತಾ ಮಾಡ್ತಾ ಕಸ ತಿನ್ಬೇಕಾ ನಾವು? ಎಂಥ ಕೆಲಸ ಮಾಡ್ತಿದ್ಯಾ, ಎಲ್ಲಿವರೆಗೆ ಹೀಗೆ ಮಾಡ್ತೀಯಾ? ಜೋರು ಮಾಡಿ ತಿಳಿಸಿ ಹೇಳಿ ಅವಳಷ್ಟಕ್ಕೆ ಬಿಡಬೇಕು. ಆಗ ಅವಳಿಂದ ಬೇರ್ಪಟ್ಟಿದ್ದಾಗೆ ನಾವು. ಮಾರನೇ ದಿನ ಹೀಗೆ ಮಾಡ್ತಾ ಮಾಡ್ತಾ ಕಸ ಹೊರಗೆ ಬರುತ್ತೆ. ಹಾ, ಶಿಬಿರದ ನಂತರ ಬೇರ್ಪಟ್ಟಿರ್ಬೇಕು, ಬೇರೆ ಆಗಿರ್ಬೇಕು ಅನ್ನೋ ಪ್ರಯತ್ನ ನಾನ್ ಸ್ಟಾಪ್ ನಡೀತಾನೆ ಇದೆ. ಈ ಪ್ರಕೃತಿಯಿಂದ ಹೇಗಾದ್ರೂ ಮಾಡಿ ಹೊರಗೆ ಬರ್ಬೇಕು, ಅದರಿಂದ ಬಿಡಿಸ್ಕೊಳ್ಬೇಕು ಅಂತ. ನಿಜ ಮಾತು. ನಮ್ಮ ಜಾಗೃತಿಯೇ ಅವುಗಳಿಂದ ಹೊರಬರುವಂತೆ ಮಾಡುತ್ತೆ. ಪ್ರಕೃತಿಯಲ್ಲಿರೋ ಕಸಗಳು ಖಾಲಿಯಾಗುತ್ತಾ ಹೋಗುತ್ತೆ. ಪ್ರಕೃತಿಯಲ್ಲಿ ಕಸ ಖಾಲಿಯಾಗ್ತಾ ಹೋದ್ರೆ ನಮ್ಮನ್ನ ಆ ಕಡೆಗೆ ಸೆಳೆಯುವುದಿಲ್ಲ. ಈಗ ಇಂಟ್ರೆಸ್ಟ್ನಿಂದ ಆಚೆ ಎಳಿತಾ ಇದೆ. ನಮ್ಗೆ ಅರಿವು ಇರುವುದಿಲ್ಲ. ಸೆಳೆತಕ್ಕೆ ಸಿಕ್ಕಿಬಿದ್ದ ನಂತರ ಅದು ಅಲ್ಲಿರುವ ಕಸ, ತುಂಬಿಸ್ಕೊಂಡಿರೋ ಕಸ ಕಡಿಮೆ ಆಗುತ್ತೆ. ಆಮೇಲೆ ಗೊತ್ತಾಗುತ್ತೆ ಇದೇನೋ ಹೀಗೆ ತಪ್ಪಾಗಿದೆ ಅಂತ. ರಾತ್ರಿ ಸಾಮಾಯಿಕ್ ಮಾಡುವಾಗ ಎಲ್ಲವನ್ನೂ ಕಾಣಿಸುತ್ತೆ, ಎಲ್ಲೆಲ್ಲಿ ಏನೇನು ಹಾ, ಅಂತ. ರಾತ್ರಿಯೂ ಸಾಮಾಯಿಕ ಮಾಡಬೇಕು, ಮಧ್ಯಾಹ್ನ ಮಲಗೋ ಮೊದಲು ಸಾಮಾಯಿಕ ಮಾಡಬೇಕು. ಪ್ರತಿದಿನ ಮಲಗೋ ಮೊದಲು, ಮಧ್ಯಾಹ್ನ ಮಲಗೋ ಮೊದಲು ಸಾಮಾಯಿಕ ಮಾಡ್ತಾ ಇರಬೇಕು. ಹೀಗೆ ಮಾಡ್ತಾ ಮಾಡ್ತಾ ನಮ್ಮಲ್ಲಿರೋ ಕಸ ಎಲ್ಲ ಗೊತ್ತಾಗತ್ತೆ, ದೃಢತೆ ಉಂಟಾಗತ್ತೆ. ದೀಪಕ್ ಭಾಯ್, ಮತ್ತೊಮ್ಮೆ ಈ ಕಪಟದ ಬಗ್ಗೆ 1 ನಿಮಿಷ ವಿವರವಾಗಿ ಹೇಳ್ಬಿಡಿ. ಆ? ನೀವೀಗೇನ್ ಕಪಟದ ಬಗ್ಗೆ ಮಾತಾಡಿದ್ರಲ್ಲ ಅದನ್ನ, ಅದು ರುಚಿ ಇಲ್ಲದೆ ಇರುವಲ್ಲಿ ಮೋಹದಿಂದ ರುಚಿ ಏನೋ ಅನ್ಸುತ್ತೆ ನಮ್ಗೆ. ಹೇಳ್ತಿದ್ರಲ್ಲ, ಅದನ್ನ ಇನ್ನೊಮ್ಮೆ ಹೇಳ್ತೀರಾ? ರುಚಿ ಇಲ್ಲದೇ ಇದ್ರೂ ರುಚಿ ಇದೆ ಯಾರು ಅಂತಾರೆ. ಮೋಹ ಇಲ್ಲದಿದ್ರೂ ಮೋಹ ಉಂಟು ಮಾಡೋದು ಯಾರು? ಆವರಣ ಆವರಿಸಿದೆ. ಈ ಆವರಣದಿಂದಾಗಿ ನಂತರ ಎಲ್ಲ ಮಾನ್ಯತೆಗಳು ಉತ್ಪನ್ನ ಆಗುತ್ತೆ. ಮೂಲದ ಕಪಟ ಏನೆಂದರೆ ನಾನು ಬಸು ಅನ್ನೋದಾಗಿದೆ. ತಾನು ಶುದ್ಧಾತ್ಮ ಬಿಟ್ಟು ಹೋಗಿ ನಾನು ವಸು ಅಂತೀರಾ. ವಸು ಅಂದ್ಕೊಂಡ ಮೇಲೆ ಮುಂದುವರಿತೀರಾ. ನಾನು ಸ್ತ್ರೀ, ನಾನು ಒಳ್ಳೆಯವಳು, ನಾನು ಅವಳ ತಾಯಿ, ಮತ್ತೆ ನಾನು ಅನ್ನೋದು ಎಲ್ಲವೂ ಕಪಟದಲ್ಲಿ ಸೇರಿಕೊಳ್ಳುತ್ತೆ. ಆಮೇಲೆ ಹಾಗೆ ಮಾಡಲೇಬೇಕು, ಅದನ್ನು ಚೆನ್ನಾಗಿ ಮಾಡಬೇಕು, ಮೋಹದಲ್ಲಿ ಬೀಳ್ತೀರಾ ನೀವು. ದೀಪಕ್ ಭಾಯ್, ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ನಿಧಾನವಾಗಿ ವಾಕ್ ಮಾಡ್ತಾ ಮಾಡ್ತಾ ಇಡೀ ಸಿಮಾನ್ದಾರ್ ಸಿಟಿಯ ಎಲ್ಲ ಮಹಾತ್ಮರ ಶುದ್ಧಾತ್ಮ ನೋಡ್ತಾ ಹೋಗುವಾಗ ನೀವು ಹೇಳೋ ಹಾಗೆ ನೀವು ಕೇವಲ ಶುದ್ಧಾತ್ಮ ನೋಡ್ತಿರೋ ಅಥವಾ ಆ ಸಮಯದಲ್ಲಿ ಅವರ ಯಾವುದಾದ್ರೂ ಕಚಡನೂ ಕಂಡಾಗ ಅವ್ರಿಗೋಸ್ಕರ ನಿಮ್ ಮನ್ಸಲ್ಲಿ ಏನಾದ್ರೂ ಭಾವನೆ, ಅಂದ್ರೆ ಅವ್ರ ಮೇಲೆ ಏನಾದ್ರೂ ಭಾವನೆ ಉಂಟಾಗಿದ್ಯಾ ಅನ್ನೋ ಕುತೂಹಲ ನಮ್ಗೆ. 2 ವಿಷಯ ಇದೆ ಅಲ್ಲ. ಈ 3 ವಾಕ್ಯಗಳೇನಿವೆ ಎಲ್ಲರಲ್ಲೂ ಶುದ್ಧಾತ್ಮನನ್ನು ಬೇರೆ ಇಡುವುದಕ್ಕಾಗಿ. ಹೇ ಶುದ್ಧಾತ್ಮ ಭಗವಾನ್, ನೀವು ಬೇರೆ, ಅತುಲ್ ಬೇರೆ, ನೀವು ರಿಯಲ್, ಅತುಲ್ ರಿಲೇಟಿವ್, ನೀವು ಪರ್ಮನೆಂಟ್, ಅತುಲ್ ಟೆಂಪರರಿ. ಆಮೇಲೆ ನನ್ನ ಬುದ್ಧಿ ತೋರಿಸುತ್ತೆ, ಅತುಲ್ ಬಾಯ್ ಹಾಗೆ ಮಾಡ್ತಾರೆ, ಆಗ ಅವರ ಕಸ ಹೊರ ಹೋಗುವಂತೆ ಕೃಪೆ ಮಾಡಿ. ಹಾಗೆ ಆಗದೇ ಹೋದ್ರೆ ಮತ್ತೊಬ್ಬರಲ್ಲಿ ಶುದ್ಧಾತ್ಮನ ದರ್ಶನ ನಾವು ಮಾಡಬೇಕು. ನಂತರ ಹೀಗೆ ಇಡೀ ಸಿಮಾನ್ದಾರ್ ಸಿಟಿಯಲ್ಲಿರೋರ್ ಬಗ್ಗೆ ಎಲ್ಲ ನೋಡಕ್ಕಾಗತ್ತಾ? ಕಾಣಿಸುತ್ತೆ ಅಷ್ಟು ನೋಡಬೇಕು. ಮತ್ತೆ ಅದೇನಂದ್ರೆ, ಅದು ಪಾಯಿಂಟ್ ಏನಂದ್ರೆ, ಕೆಲಸವಿಲ್ಲದ ಮನಸ್ಸಿಗೆ ಯಾವುದಾದರೊಂದು ಕೆಲಸವನ್ನು ಅಂಟಿಸ್ಬೇಕು ನಾವು. ಸುಮ್ಮನೆ ಇರಲು ಬಿಡಬಾರ್ದು. ವಿಧಿ ಮಾಡಿ, ಪ್ರಾರ್ಥನೆ ಮಾಡಿ, ಮತ್ತೆ ಶುದ್ಧಾತ್ಮದ ದರ್ಶನ ಮಾಡಬೇಕು. ಕುಟುಂಬದವರದ್ದು, ಮನೆಯವರದ್ದು ಜಿಗುಟುಳ್ಳ ಫೈಲ್ಸ್ನಲ್ಲಿ ಶುದ್ಧಾತ್ಮ ನೋಡಿ. ದೀಪಕ್ ಭಾಯ್, ನಿಮ್ಗೆ ಇಷ್ಟೆಲ್ಲ ಮಾಡೋದಕ್ ನಿಜವಾಗ್ಲೂ ಟೈಮ್ ಸಿಗತ್ತಾ? ಬಹಳಷ್ಟು ಸಮಯ ಸಿಗುತ್ತೆ. ಎಲ್ಲದೊಂದಿಗೆ ಹರಟೆ ಹೊಡೆಯಲು ಟೈಮ್ ಸಿಗುತ್ತೆ, ಬಹಳಷ್ಟು ಸಿಗುತ್ತೆ. 2 ಕೆಲಸಗಳ ಮಧ್ಯೆ ಇನ್ನೊಂದು ಕೆಲಸ ಶುರು ಮಾಡದೇ ಇದ್ರೆ ಅದನ್ನು ಮಾಡಿ ಮಧ್ಯೆ ಟೈಮ್ ಸಿಗತ್ತೆ. ಸಿಗದೇ ಹೋದರೂ ನನ್ನೊಳಗಿನ ಮಷೀನ್ ನಡೀತಾ ಇರುತ್ತೆ. ಒಂದು ಮಾತು ಮುಗಿದ ಮೇಲೆ ಇನ್ನೊಬ್ಬರೊಂದಿಗೆ ನಾನು ಮಾತಾಡ್ತೀನಿ. ಅದನ್ನು ಕೇಳ್ತಾ ಕೇಳ್ತಾ ಮನಸ್ಸು ಆಯಾಸಗೊಂಡ್ರೆ ನಂತರ ಬೇರೆ ಏನಾದರೂ ಮಾಡ್ತೀನಿ ನಾನು. ಅದೇನಂದ್ರೆ, ಮನಸ್ಸನ್ನು ಖಾಲಿ ಇಡಬಾರ್ದು. ಅದು ಒಂದು ಮಷೀನೇ ಅಲ್ವೇ? ಇಲ್ಲದೆ ಹೋದರೆ ಮತ್ತೆ ಮನಸ್ಸು ಏನು ಮಾಡುತ್ತೆ ಅಂದರೆ, ಬೌಂಡ್ರಿಯೊಳಗೆ ಎತ್ಕೊಂಡು ಮೋಹದಲ್ಲಿ ಬಿದ್ದುಬಿಡುತ್ತೆ. ಅಂದರೆ ಮನೆಯವರ ಮೋಹದಲ್ಲಿ ಇದ್ದುಬಿಡುತ್ತೆ. ಕಲ್ಯಾಣದ ಭಾವನೆಯಲ್ಲಿ ತೊಡಗಿಸಿ, ಶುದ್ಧಾತ್ಮದ ಉಪಯೋಗದಲ್ಲಿ ತೊಡಗಿಸಿ. ಹೆಚ್ಚೊತ್ತು ಶುದ್ಧಾತ್ಮದಲ್ಲಿರಲು ಆಗದಿದ್ದರೆ ವಿಧಿಗಳಲ್ಲಿ ತೊಡಗಿಸಿಕೊಳ್ಳಿ. ಪ್ರತ್ಯಕ್ಷ ದಾದಾ ಭಗವಾನ್ರ ಸಾಕ್ಷಿಯಾಗಿ ಸಿಮಂದರ್ ಸ್ವಾಮಿಗೆ ನಮಸ್ಕಾರ 100 ಸಲ ಹೇಳಬೇಕು. 20 ಬಾರಿ ಆದರೆ ಬೇರೆ ವಿಧಿ ಆ್ಯಡ್ ಮಾಡಿ. ಕೆಲಸಗಳ ನಡುವೆ ಫ್ರೀ ಝೋನ್ ಸ್ವಲ್ಪ ಸಿಗುತ್ತೆ. ಊಟಕ್ಕೆ ಕುಳಿತ ಮೇಲೆ ಅವರು ನಮ್ಮನ್ನು ನೋಡಿ ಬಡಿಸಲಿಕ್ಕಾಗಿ ತಟ್ಟೆ ಹಿಡಿದುಕೊಂಡು ಬಂದರೆ ನಂತರ ಅನ್ನ ಸಾಂಬಾರು ತರೋದಕ್ಕೆ 2 ನಿಮಿಷ ಬೇಕಾಗತ್ತೆ. ಆ 2 ನಿಮಿಷದಲ್ಲಿ ನಾವು ಅವರಿಗೆ ಬೇಗ ತನ್ನಿ, ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ? ತಲೆ ಕೆಡಿಸ್ಕೊಳ್ಬೇಕು. ಪ್ರಾರ್ಥನೆ ಮಾಡಿ, ತ್ರಿಮಂತ್ರ 5 ಸಲ ಹೇಳಿ. ಅಷ್ಟರಲ್ಲಿ ಅನ್ನ ಸಾಂಬಾರು ಎಲ್ಲ ಬಂದ್ಬಿಡುತ್ತೆ. ಅದೇನಂದ್ರೆ, ವೃತ್ತಿಗಳನ್ನೆಲ್ಲ ಆತ್ಮದ ಕಡೆ ಹೊರಳಿಸ್ಬೇಕು. ಇಲ್ಲದೆ ಹೋದರೆ ಕಷಾಯದ ಅಜಾಗ್ರತೆ ಕಡೆಗೆ ಹೊರಟೋಗುತ್ತೆ.
ಆದ್ದರಿಂದ ನಾವು ಅದನ್ನು ಸತ್ಸಂಗದ ಕಡೆಗೆ, ಜ್ಞಾನದ ಕಡೆಗೆ, ಅನಾಲಿಸಿಸ್ ಮಾಡುವ ಕಡೆಗೆ, ವಿಧಿಗಳು, ತ್ರಿಮಂತ್ರ, ಪ್ರಾರ್ಥನೆ ಇಂಥ ಒಳ್ಳೆ ಉಪಯೋಗದಲ್ಲಿ ತೊಡಗಿಸಿದ್ರೆ ಆಗ ನಮ್ಮಲ್ಲಿ ಹೆಚ್ಚು ಶಕ್ತಿ ಬರುತ್ತೆ. ಮತ್ತೆ ಟೈಮ್ ಅಂತೂ ಮಾಡಿಕೊಳ್ಳೇಬೇಕು. ಕೇವಲ 1.5 ನಿಮಿಷ ಕಾಯಬೇಕಾಗಿರುವಲ್ಲಿ ನೀವು 10 ನಿಮಿಷ ಟೈಮ್ ವೇಸ್ಟ್ ಮಾಡಿಬಿಡ್ತೀರಾ. ಆ 1.5 ನಿಮಿಷದಲ್ಲಿ ನೀವು 5 ಬಾರಿ ತ್ರಿಮಂತ್ರವನ್ನು ಹೇಳ್ಬೋದು, 5 ಬಾರಿ ಸಿಮಂದರ್ ಸ್ವಾಮಿ ನಮಸ್ಕಾರ ಹೇಳುವುದು, ದಾದಾ ಭಗವಾನ್ ಆಹಾರೇ ಆಹಾರ ಅಂತಾರೆ, ಯಾವುದೇ ರಸದಲ್ಲಿ ಬೀಳದಿರುವಂತೆ ಶಕ್ತಿ ನೀಡಿ, ಮತ್ತೆ ರಾಂಬಾಯಿ ಸಂಭಾವದಿಂದ ಬಗೆಹರಿಸಿ ಚೆನ್ನಾಗಿ ಜಗತ್ತಿನ್ನಿ. ಮತ್ತೆ ಎಷ್ಟೆಲ್ಲ ವಿಷಯಗಳು 1.5 ನಿಮಿಷದಲ್ಲಿ ಎಷ್ಟೆಲ್ಲ ಹೇಳ್ಬೋದು. ದೀಪಕ್ ಬೈ ಮಾತುಕತೆ ನಡೆಯುತ್ತೆ, ಆದ್ರೆ ಅದು ಊಟಕ್ಕೂ ಮೊದಲು ಊಟ ಮಾಡುವಾಗಿರೋದಿಲ್ಲ. ಊಟವಾದ ಮೇಲೆ ಕೇಳಬೇಕು. ಒಂದು ಉದಾಹರಣೆ ಮೂಲಕ, ನಾವಿಬ್ರು ಮಾತಾಡ್ತಿರುವಾಗ ನೀವು ನೋಡಿನಲ್ಲಿ ನಿಮ್ಮ ಪಕ್ಕದಲ್ಲಿ ರೂಪೇಶ್ ಜೊತೆಲಿ ಮಾತಾಡ್ತಿರಲ್ಲ, ಸರಿ ಅವರೊಂದಿಗಿನ ಮಾತುಕತೆ ಮುಗೀಲಿ, ಆಮೇಲೆ ಹೇಳಬೇಕು ರಾಂಬಾಯಿ ಸ್ವಲ್ಪ ಕೇಳಿಸ್ಕೊಳ್ಳಿ. ನಂತರ ರೂಪೇಶನ್ನು ಬಿಟ್ಟು ನನ್ನ ಮಾತನ್ನು ಕೇಳಿಸ್ಕೊಳ್ತಿರಲ್ಲ. ಅಷ್ಟೊತ್ತಿನಲ್ಲಿ ರಾಂಬಾಯಿ ಊಟದಲ್ಲಿ ತನ್ಮಯಕಾರ ಆಗ್ತಾರೆ ತಿನ್ನುವಲ್ಲಿ. ಊಟ ಮುಗಿದ್ಮೇಲೆ ಕೇಳಬೇಕು, ನಿಮ್ಗೆ ಊಟ ಮಾಡಿ ಮಜಾ ಬಂತ? ಕಕ್ಕಸಕ್ಕೆ ಹೋಗ್ಲು ಮಜಾ ಬರುತ್ತೆ? ನಿಮ್ಗೆ ಯಾವುದರಲ್ಲಿ ಖುಷಿ ಉಂಟಾಗದೆ ನನಗೆ ಹೇಳಿ. ಎಲ್ಲ ಆದ್ಮೇಲೆ ಅವರೊಂದಿಗೆ ಮಾತಾಡಬೇಕು. ನೀವು ನಿಮ್ಮ ಸ್ಥಾನದಲ್ಲಿದ್ದೀರಿ, ರಾಂಬಾಯಿ ಅವರ ಸ್ಥಾನದಲ್ಲಿ, ಊಟ ಮಾಡುವವರು ಅವರ ಸ್ಥಾನದಲ್ಲಿ, ಊಟ ಮಾಡುವ ವಸ್ತು ಹೊರಗಡೆ ಅದರ ಸ್ಥಾನದಲ್ಲಿದೆ. ಎಲ್ರೂ ನಿಮ್ಮ ನಿಮ್ಮ ಸ್ಥಾನದಲ್ಲಿ ಆಸೀನರಾಗಬೇಕು ಹೇಳ್ತಾರಲ್ಲ ಸಭೆಯಲ್ಲಿ. ಹಾ, ನಾವು ಬೇರೆಯವ್ರ ಜಾಗದಲ್ಲಿ ಕೂತಿದ್ದೀವಿ, ರಾಂಬಾಯಿನ ಸೀಟ್ನಲ್ಲಿ. ನಾವು ದುಃಖಿಯಾಗಿದ್ದೇವಲ್ಲ. ನಾವು ಅಪ್ಪಿತಪ್ಪಿ ಕೂಡ ತನ್ಮಯಕಾರರಾಗಿ ಹೇಳ್ಕೊಡ್ದು, ಆತ್ಮ ಲಾಡು ತಿಂತಿದ್ಯಾ ಅಥವಾ ರಾಂಬಾಯಿ ತಿಂತಿದ್ದಾರೆ? ರಾಂಬಾಯಿ. ಹಾಗಿದ್ರೆ ನೀವು ಯಾಕೆ ಸುಮ್ಮನೆ ಊಹಿಸ್ಕೋತೀರಾ ತನ್ಮಯಕಾರನಾಗಿ ನಾನೇ ತಿಂದ್ಬಿಟ್ಟೆ ಅಂತ? ದೀಪಕ್ ಭಾಯ್, ಈಗ ನೀವು ಹೇಳಿದ್ರಲ್ವಾ ಶುದ್ಧಾತ್ಮನ್ ದರ್ಶನ ಮಾಡುವಾಗ 2 ರೀತಿಯಿಂದ ನೋಡೋಕ್ಕಾಗುತ್ತೆ ಅಂತ. ಅಲ್ಲಿ ನಿಮ್ಮೊಳಗಿನ ಬುದ್ಧಿ ಅವ್ರ ಬಗ್ಗೆ ತೋರಿಸುವಾಗ ಅವ್ರ ಶುದ್ಧಾತ್ಮ ನೋಡಿ ಜೊತೆಗೆ ಭಾವನೆ ಉಂಟಾಗುತ್ತೆ. ಆ ಭಾವನೆ ನಿಮಗ್ ಮೊದಲೇ ಯಾಕೆ ಉಂಟಾಗೋದಿಲ್ಲ? ಕಲ್ಯಾಣದ ಭಾವ. ಹಾ, ಹಾಗೆ ಅದು ಏನಂದ್ರೆ ನನ್ನದು ಹೀಗಿದೆ, ನನಗೆ ಹಾಗೇ ಇರುತ್ತೆ. ನಾನು ಒಬ್ನೇ ಇರುವಾಗ ನನಗೆ ತುಂಬಾ ನಗು ಬರುತ್ತೆ. ಅದೇನೋ ಗೊತ್ತಿಲ್ಲ, ಆದ್ರೆ ಯಾರಾದ್ರೂ ಅವರಾಗೆ ಹೇಳುವಾಗ ನಾನು ಒಪ್ಪಿಕೊಂಡು ಹಾಟಿಲಿ ಭಾವನೆ ಮಾಡ್ತೀನಿ, ಎಲ್ಲಾ ಕೆಲಸವನ್ನು ಹಾಟಿಲಿ ಮಾಡ್ತೀನಿ. ಮುಂದೆ ಎಲ್ಲರ ಕಲ್ಯಾಣ ಮಾಡಬೇಕು, ಅವರಿಗೆ ಹಾಗೆ ತಿಳಿಸ್ಬೇಕು ಎನ್ನುವುದು ಹೆಚ್ಚಿಲ್ಲ. ಸ್ವಲ್ಪ ಉಂಟಾಗುತ್ತೆ ನಿಜ, ಅಂದ್ರೆ ನನಗೆ ಕಂಪ್ಯಾರಿಸನ್ ಗೊತ್ತಾಗತ್ತೆ. ನೀರುಮ ಅವರಿಗೆ 1000 ಬಾರಿ ಆದ್ರೆ ನನಗೆ 50 ಬಾರಿ ಆಗತ್ತೆ. ಹೇಗಿದೆಯೋ ಹಾಗೆ ಸಣ್ಣ ಗಾಡಿಯಾಗಿದ್ರೆ ನಿಧಾನವಾಗಿ ಚಲಿಸುತ್ತಾ ಹೋಗುತ್ತೆ. ತೀರ್ಥಂಕರರು ದಾದಾ ಹೇಳ್ತಿದ್ರಲ್ವಾ, ತೀರ್ಥಂಕರಿಗೆ ಹೇಗಿರ್ತದೆ, ಅವ್ರಿಗೆ ಯಾರಾದ್ರೂ ಹೊರಡಿದ್ರೆ ಅಥವಾ ಯಾವುದೇ ಕಳವಳ ಉಂಟಾದ್ರೆ ಅವರ ಆ ಭಾವನೆ. ನನ್ಗೇನು ಅರ್ಥವಾಗಿದೆ ಅಂದ್ರೆ, ಇದು ವಾಣಿ ಮತ್ತೆ ಬುದ್ಧಿ ಇರೋದ್ರಿಂದ ಲಾಭದ ಗುಂಗಿನಲ್ಲೇ ಆತ್ಮದ ಕಡೆಗೆ ತಿರುಗುತ್ತೆ. ನೀರುಮ ಅವರನ್ನು ನೋಡಿದಾಗ ಅವರಂತೆ ಆಗ್ಬೇಕು ಅಂತ ಸ್ವಲ್ಪ ಸ್ವಲ್ಪ ಸುಧಾರಣೆ ಆಯಿತು. ಅದು ಬುದ್ಧಿವಂತಿಕೆಯಿಂದ ಈ ಕಡೆಗೆ ತಿರುಗೋದ್ರಿಂದ ನಿಧಾನವಾಗಿ ವಿಜ್ಞಾನದ ಕಡೆಗೆ ಬಂತು. ದಾದಾ ಎನ್ಕರೇಜ್ ಮಾಡಿದ್ರು, ಮುಂದೆ ಸಾಗು ಬ್ರಹ್ಮಚರ್ಯದಲ್ಲಿ ಮುಂದೆ ಸಾಗ್ತಾ ಹೋಗು. ಈ ಬುದ್ಧಿ ಏನಿತ್ತು ಅಂದ್ರೆ ಲಾಭ ನಷ್ಟದ ಬಗ್ಗೆ ವಿಚಾರ ಮಾಡ್ತಾ ಜ್ಞಾನದ ಕಡೆಗೆ ಹೋಯಿತು. ಈಗ ನಿಧಾನವಾಗಿ ಕಲ್ಯಾಣದ ಭಾವನೆ ಇಟ್ಕೋಬೇಕು ಅಂತ. ಕಲ್ಯಾಣದ ಕೆಲಸ ಬಂದಾಗ ಹಾಟಿಲಿ ಟೋಟಲ್ ದೇಹ ಸವೆದು ಹೋಗ್ಲಿ, ಏನ್ ಬೇಕಾದ್ರೂ ಆಗ್ಲಿ ನನ್ಗೆ ಮಾಡಲೇಬೇಕು, ಹೇಗಾದ್ರೂ ಮಾಡಿ ಮುಂದೆ ಸಾಗ್ಲೇಬೇಕು. ಈಗ ನಿಧಾನವಾಗಿ ಹೆಚ್ಚುತ್ತಾ ಇದೆ. ಮೊದಲು ಹೇಗಂದ್ರೆ ನೀರುಮ ಹೇಳ್ತಾ ಇದ್ರು ಅದನ್ನು ಫಾಲೋ ಮಾಡೋದು, ಮುಗಿಸಿದ್ಮೇಲೆ ವಾಪಸ್ ಹೋಗೋದು. ಆದರೆ ಈಗ ಕಲ್ಯಾಣದ ಭಾವನೆ ಬಗ್ಗೆ ಈಗ ನನಗೆ ಅರ್ಥವಾಗ್ತಿದೆ. ಈ ಬುದ್ಧಿ ನಂದು ಮಧ್ಯಕ್ಕೆ ಬಂದು ಕಲ್ಯಾಣದ ಭಾವನೆಯನ್ನೆಲ್ಲ ಡೌನ್ ಮಾಡಿಬಿಡುತ್ತೆ. ನೀವು ಹಾಗೆ ಹೇಳ್ತೀರಾ, ಆದ್ರೆ ಈ 9-10 ತಿಂಗಳಲ್ಲಿ ಇಷ್ಟೊಂದು ಬಾರಿ ನೋಡಿದ್ದೀನಿ ನಿಮ್ಗೆ ಬಹಳಷ್ಟು ಕಲ್ಯಾಣದ ಭಾವನೆ ಇದೆ. ಆದರೂ ಅದು ನನಗೆ ಸಂಪೂರ್ಣ ಸಂತೋಷವಾಗಿಲ್ಲ. ನನಗೆ ಕಾಣಿಸುತ್ತೆ ಈ ನನ್ನ ಬುದ್ಧಿಗೆ ಏನೇನೋ ಸ್ವಂತದ ಬಗ್ಗೆ ನಡೀತಿರುತ್ತೆ. ಈಗ ಅದು ಆಗತ್ತೆ, ಮತ್ತೇನೋ ಆಗತ್ತೆ, ಒಳ್ಳೇದು ಕೆಟ್ಟದು ಎಲ್ಲ ಅಷ್ಟೇ ಬೌಂಡ್ರಿಲಿ ಬುದ್ಧಿ ನಡೀತಲೇ ಇರುತ್ತೆ, ಕಿರಿಕಿರಿ ಮಾಡುತ್ತಲೇ ಇರುತ್ತೆ. ನನಗೂ ಬಹಳ ಹಿಂಸೆ ಆಗತ್ತೆ. ಕಿರಿಕಿರಿ ಮಾಡ್ತಾ ಇರಲಿ ಅಂತ ಬಿಡ್ತೀನಿ. ವಿರೋಧ ಮಾಡಕ್ಕಾಗಲ್ಲ, ನನಗೆ ಇಷ್ಟನೂ ಇಲ್ಲ. ವಿರೋಧ ಅಂದ್ರೆ ಬೇರ್ಪಟ್ಟಿದ್ದು ಪೂರ್ಣಗೊಳ್ಳುತ್ತಲೇ ಇರುತ್ತೆ. ಟೈಮ್ ಎಲ್ಲ ಹೊರಟು ಹೋಗುತ್ತೆ. ಕಲ್ಯಾಣದ ತುಂಬಾನೇ ಭಾವನೆಯ ಕೆಲಸಗಳಲ್ಲಿ ಸಂಪೂರ್ಣವಾಗಿ ಇರಲಾಗಿದೆ. ಅಷ್ಟು ಕಾಲವೂ ಹೊರಟು ಹೋಗುತ್ತೆ. ಆದರೂ ಅದು ನಿಧಾನವಾಗಿ ನಾವು ಹೇಳ್ತೇವಲ್ಲ, ಕಲ್ಯಾಣದ ಕೆಲಸ ಮಾಡಕ್ ಕೂತಿದ್ದೀನಿ. ಯಾಕಾಗಿ ಅಂದ್ರೆ ಬಾಲಕನಂತೆ ಆಟವಾಡ್ಲು ಕೂತಿದ್ದೀನಿ. ಸ್ಕೂಲ್ನಲ್ಲಿ ಓದ್ಲು ಬಂದಿದ್ದಾರೆ, ಅರೆ ಹಾ ಓದ್ಲು ಬಂದಿದ್ದೀನಿ, ಮತ್ತೆ ಆಟವಾಡ್ಲು ಕೂತ್ಬಿಡೋದು ಅಷ್ಟೇ. ಮತ್ತೆ ಎಚ್ಚರಿಸಿಕೊಳ್ಳೋದು. ಹೀಗೆ ಮಾಡ್ತಾ ಕಲ್ಯಾಣದ ಕೆಲಸದಲ್ಲಿ ತೊಡಗಿಸಿಕೊಂಡೆ.
ಮೊದ್ಲೆಲ್ಲ ದಾದಾ ಮಾಡ್ತಿದ್ರು, ನಿರುಮಾ ಮಾಡ್ತಿದ್ರು. ನಿರುಮಾ ಏನ್ ಮಾಡ್ತಾರೋ ಅದನ್ನೇ ನಾನ್ ಮಾಡೋದಷ್ಟೇ. ನಿರುಮಾ ಹೇಳಿದ್ದಾರೆ ಅದು ಸರಿ. ಅದನ್ನು ಮಾಡ್ಕೊಂಡು ಅದಕ್ಕೆ ಈಗ ನಾನು ದೊಡ್ಡವನಾಗಿದ್ದೇನೆ, ನಾನೇ ಮಾಡ್ಬೇಕಲ್ಲ. ಹಾ, ಮಾಡ್ಬೇಕು, ಮಾಡು. ತಯಾರಿ ಇದ್ದಿಲ್ಲ. ಇಷ್ಟು ದೊಡ್ಡ ಕೆಲಸ ನನ್ನ ತಲೆ ಮೇಲೆ. ನೀವು ಸಂಭಾಳಿಸ್ಕೊಳ್ಳಿ, ನೀವು ಎಷ್ಟು ಹೇಳ್ತೀರಾ ಅಷ್ಟು ನಾನು ಮಾಡ್ತೀನಿ. ಬಾಕಿ ಅದೇನು ಹೇಳ್ತಾರಲ್ಲ, ಬಾಲಕನ ಕೈಗೆ 5 ಲಕ್ಷದ ರತ್ನ ಬಂದಾಗ 5 ರೂಪಾಯಿ ನೋಟ್ ಸಿಗುತ್ತೋ, ನನಗೆ 5 ಪೈಸೆ ಸಿಕ್ಕಿದೆ, ಭಯ ಆಗ್ತಾ ಇರುತ್ತೆ. 5 ರೂಪಾಯಿ ಕೊಟ್ರೆ ಖುಷಿ ಆಗ್ಬಿಡುತ್ತೆ. 5 ಲಕ್ಷದ ರತ್ನ ಕೊಟ್ಟು ಇದನ್ ಜೋಪಾನವಾಗಿಡು ಎನ್ನೋ ಹಾಗೆ. ಆಗ ನನಗೆ ಹೆದರಿಕೆ ಉಂಟಾಗ್ತಾ ಇತ್ತು, ಭಯ ಆಗ್ತಿತ್ತು. ಒಮ್ಮೆಗೆ ಇಷ್ಟು ದೊಡ್ಡ ಜವಾಬ್ದಾರಿ ಬಂತು. ಆದರೂ ದಾದಾ ಅವರ ಕೃಪೆಯಿಂದ ಹಾಗೂ ನಿರುಮಾ ಅವರ ಆಶೀರ್ವಾದದಿಂದ ಎಲ್ಲ ಪ್ರಗತಿಯಾಯ್ತು. ಮತ್ತೆ ಅನ್ನಿಸ್ತು ನೀವೆಲ್ಲ ಬೆಂಬಲ ನೀಡ್ತೀರಾ ಅಂತ. ಗಾಡಿ ಮುಂದಕ್ಕೆ ಸಾಗತ್ತೆ. ಅಂದ್ರೆ ಗೊತ್ತಿರ್ಲಿಲ್ಲ ಹೀಗೆಲ್ಲ ಉಂಟಾಗತ್ತೆ, ಎಲ್ಲವನ್ನು ಮಾಡಬೇಕಾಗಿ ಬರುತ್ತೆ ಅಂತ. ಆದರೆ ನಿರುಮಾ ಅವರನ್ನು ನೋಡಿದಾಗ ಅವ್ರಿಗೆ ಎಷ್ಟು ಭಾವನೆ ಇರ್ತಿತ್ತು. ನನ್ನಲ್ಲಿ ಅಷ್ಟು ಇರುವುದಿಲ್ಲ. ಆಮೇಲೆ ಅನ್ನಿಸ್ತು ಇಷ್ಟೆಲ್ಲ ಮಾಡಿ ಪೂರೈಸ್ಬೇಕಷ್ಟೇ. ಭಾವನೆ ಮಾಡಬೇಕು, ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು, ಅದರ ಬಗ್ಗೆ ಬಹಳ ವಿಸ್ತಾರವಾಗಿ ತಿಳಿದು ಬರುವುದಿಲ್ಲ. ಆಮೇಲೆ ಅನ್ನಿಸ್ತು ದಾದಾ ಅವರ ಜ್ಞಾನ ಎಲ್ಲರೂ ಪಡಿಬೇಕು. ಅದ್ಬಿಟ್ಟು ಬೇರೇನು ಗೊತ್ತಿಲ್ಲ ಏನಾಗುತ್ತೆ ಹೇಗೆ ಅಂತ. ದೀಪಕ್ ಬಾಯ್, ಈ ಅಜ್ಞಾನದ ಬೌಂಡ್ರಿಲಿ ಬುದ್ಧಿ ಶೀತ ಉಷ್ಣ ಉಂಟಾಗುತ್ತೆ ಅಂತ ತೋರಿಸುತ್ತೆ. ಕೆಲವೊಮ್ಮೆ ಪ್ರಜ್ಞೆ ಹೇಳೋದನ್ನ ಕೇಳಿಸ್ಕೊತೀವಿ, ಕೆಲವೊಮ್ಮೆ ಕೇಳಿಸ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ. ಅಲ್ಲಿ ವಾಟ್ ಡಿಕ್ಟೇಟ್ಸ್ ಯಾವಾಗ ಕೇಳಿಸ್ಕೋಬೇಕು ಅಥವಾ ಯಾವಾಗ ಕೇಳಿಸ್ಕೋಬಾರ್ದು ಅಂತ? ವಾಟ್ ಈಸ್ ದ... ಅದೇನೆಂದ್ರೆ ನನ್ಗೆ ಗೊತ್ತಾಯ್ತು ಇದು ಪ್ರಕೃತಿ ಅಂತ. ಇದು ಪ್ರಕೃತಿ ಅಂತ ನಾವು ಅರಿತುಕೊಳ್ಬೇಕು. ಈ ಪ್ರಕೃತಿ ಹೀಗೇನೆ ಮಾಡುತ್ತೆ ಅಂತ. ಅದರಲ್ಲಿ ನಾನಿಲ್ಲ. ನಿಧಾನವಾಗಿ ಖಾಲಿಯಾಗತ್ತೆ. ಮೊದಲು 10 ಇರುತ್ತೆ, ಆಮೇಲೆ 9, ಆಮೇಲೆ 8, ಆಮೇಲೆ 7ಕ್ಕೆ ಬರುತ್ತೆ. ಹೀಗೆ ಸವೇತ ಖಾಲಿಯಾಗತ್ತೆ. ಹಾಗಲ್ಲ, ನಾವು ಬೇರೆ ರೀತಿಯಿಂದ ಮೊದಲೇನಾಗ್ತಿತ್ತು ಗೊತ್ತಾಗ್ತಿತ್ತು. ನಾವು ಸರಿಯಾಗಿ ಮಾಡಬೇಕು, ಇಷ್ಟವಾಗ್ಲಿ ಇಷ್ಟವಾಗದೇ ಇರಲಿ ಬಗೆಹರಿಸ್ಬೇಕಷ್ಟೇ. ಪ್ರಕೃತಿಯನ್ನು ಖಾಲಿ ಮಾಡಬೇಕು. ನಾವು ಮತ್ತೊಂದು ರೀತಿಯಿಂದ ನೋಡಿದ್ರೆ, ನಮ್ ಬುದ್ಧಿನ ನೆಗೆಟಿವ್ ಇಂದ ಪಾಸಿಟಿವ್ ಕಡೆ ತಂದಾಗ ಈ ಬುದ್ಧಿ ಕೆಲವೊಮ್ಮೆ ಪ್ರಜ್ಞೆ ಹೇಳೋದನ್ನ ಕೇಳಿಸ್ಕೊಂಡ್ರೆ ಪಾಸಿಟಿವ್ ಕಡೆಗೆ ಬರುತ್ತೆ, ಇನ್ನೂ ಕೆಲವೊಮ್ಮೆ ನೆಗೆಟಿವ್ನಲ್ಲೇ ಇದ್ಬಿಡುತ್ತೆ. ಹೀಗೆ ಅದು ಒಮ್ಮೆ ಕೇಳಿಸ್ಕೊಳ್ಳುತ್ತೆ ಮತ್ತೆ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಲ್ಲ. ಇದಕ್ಕೆ ಕಾರಣ ಏನು? ಬುದ್ಧಿ ಹೇಳುವುದನ್ನು ನಾವು ಕೇಳಿಸ್ಕೋಬೇಕಿಲ್ಲ, ನಾವು ಹೇಳುವುದನ್ನು ಅದು ಕೇಳಬೇಕು. ಅಲ್ಲಿ 3 ಇದೆ: ಬುದ್ಧಿ, ಪ್ರಜ್ಞೆ ಮತ್ತೆ ತಾನು. ತಾನು ಪ್ರಜ್ಞೆ ಹೇಳುವುದನ್ನು ಕೇಳಬೇಕು, ಬುದ್ಧಿ ಹೇಳಿದನ್ನು ಕೇಳಿಸ್ಕೋಬಾರ್ದು. ಅಲ್ಲಿ ತಾನು ಯಾವಾಗ ಪ್ರಜ್ಞೆ ಹೇಳೋದನ್ನ ಆಲಿಸಲಾಗಿದೆ ಹಾಗೂ ಯಾವಾಗ ಆಲಿಸಲಿಲ್ಲ ಅನ್ನೋ ಡಿಕ್ಟೇಷನ್ ಹೇಗೆ ತಿಳಿಯುತ್ತೆ? ಇಷ್ಟವಾಗುತ್ತೆ. ಸೋತ್ ಹೋಗಿದ್ದೇವೆ, ಮಲಗಿದ್ರೆ ಸಾಕು, ಎಲ್ಲ ಇವತ್ತಿನ ಲೆಕ್ಕಾಚಾರ ನೋಡಿ ಹಣ ಎಣಿಸ್ಬಿಟ್ಟು ಮುಗಿಸ್ಬಿಡೋಣ. ನಿದ್ದೆ ಹಾರಿ ಹೋಗುತ್ತೆ, ಒಮ್ಮೆಲೆ ಫ್ರೆಶ್. ಯಾಕಂದ್ರೆ ಇಂಟ್ರೆಸ್ಟ್ ಇದೆ, ಇಲ್ಲಿ ಲೆಕ್ಕ ಮಾಡುವ ಇಂಟ್ರೆಸ್ಟ್ ಇದೆ. ಯಾವುದೋ ಅಹಂಕಾರಕ್ಕೆ ಇಂಟ್ರೆಸ್ಟ್ ಇದೆ, ಬುದ್ಧಿ ಹೇಳುವಾಗ ಆ ವಿಚಾರದಲ್ಲಿ ಮುಳುಗಿಬಿಡುತ್ತೆ. ಈಗ ಅಹಂಕಾರದಲ್ಲಿ 2 ಭಾಗ ಉಂಟಾಗಿದೆ ಅಲ್ವಾ? 15 ಅಂಶ ಜ್ಞಾನವುಳ್ಳ ಅಹಂಕಾರ ಹಾಗೂ 85 ಅಂಶ ಅಜಾಗೃತಿ ಉಳ್ಳ. ಅಲ್ಲಿ 85 ಅಂಶ ಉಳ್ಳದೇ ಬುದ್ಧಿ ಹೇಳೋದು. 15ರದ್ದು ಯಾಕೆ ಹೇಳುತ್ತೆ? 15 ಅಂಶದ್ದು ಹೇಳಕ್ಕಾಗಲ್ಲ. 15ರದ್ದು ಪ್ರಜ್ಞೆ ಹೇಳುತ್ತೆ, ನೀನು ಈ ಕಡೆಗೆ ಬಾ. 85 ಅಂಶದ ಮಾಲೇನಿದೆ ಅದರ ಫೋರ್ಸ್ನಿಂದ ಕಸ ಹೊರ ಬಂದಾಗ ಆಮೇಲೆ ಅಹಂಕಾರ ಏಕಾಕಾರವಾಗತ್ತೆ. ಆಗ ಬುದ್ಧಿ ಹೇಳಿಕೊಡುತ್ತೆ, ಹಾಗಲ್ಲ ಅದು ಹೀಗೆ ಅಂತ. ಬುದ್ಧಿ ಹೇಳೋದನ್ನ ನಿಜವೆಂದರೆ ಬುದ್ಧಿ ಹೇಳೋದನ್ನ ನೀವು ಒಪ್ಕೋತೀರಾ. ಈಗ ನಮ್ಗೆ ಅದು ಅರ್ಥವಾಗಿದೆ. ನಮ್ಮೊಳಗೆ ಜಾಗೃತಿಯ ಭಾಗವು ಪ್ರಾರಂಭವಾಗಿದೆ. ಮೂಲದಲ್ಲಿ ಪ್ರತೀತಿ ರೂಪದಲ್ಲಿ ಶುದ್ಧಾತ್ಮ ಇದೆ. ಅಂದ್ರೆ ನಮ್ಗೆ ಗೊತ್ತಾಗತ್ತೆ ಅದೆಲ್ಲ ಸಂಸಾರದ ಕಡೆಗೆಳೆಯುತ್ತೆ. ಅದನ್ನ ವಾಪಸ್ ಆತ್ಮದ ಕಡೆಗೆ ಎಳಿಬೇಕು. ಕೆಲವು ವಿಚಾರ ನಿಶ್ಚಯಿಸ್ಬೇಕು. ಯಾರಿಗೂ ದುಃಖವಾಗದ ವ್ಯವಹಾರ ಮಾಡಬೇಕು. 5 ಆಜ್ಞೆ ತಪ್ಪಿಸಬಾರ್ದು, ವಿಷಯದ ದೋಷ ಬರ್ಕೊಡ್ದು, ಯಾರ ನೆಗೆಟಿವ್ ನೋಡಬಾರ್ದು. ಹೀಗೆಲ್ಲ ಕೆಲವೊಂದು ಸಿದ್ಧಾಂತ ಹಿಡ್ಕೋಬೇಕು ದೇಹವನ್ನು. ಆದ್ರಿಂದ ಜಾಗೃತಿ ಉಂಟಾಗತ್ತೆ ವಿರುದ್ಧ ನಡೀತಿದೆ ಅಂತ. ಅದು ಒಳ್ಳೇದಲ್ಲ. ಪ್ರತಿಕ್ರಮಣ ಮಾಡಿ. ಈಗ ಹಿಡ್ಕೊಂಡಿರೋರು 85 ಅಂಶ ಉಳ್ಳವರು ಅಥವಾ 15 ಅಂಶ? ಪ್ರಜ್ಞೆ ಜಾಗೃತಿ 15 ಅಂಶ ಉಳ್ಳವರು ಹಿಡ್ಕೊಂಡಿದ್ದಾರೆ. ಮೊದಲು ಹಿಂದಿನ ಜನ್ಮದ ಲೆಕ್ಕಾಚಾರ ಆಯ್ತು. ಅಂದ್ರೆ ನಮ್ಮಲ್ಲಿರುವ ಕ್ರೋಧ, ಮಾನ, ಮಾಯೆ, ಲೋಭ, ಸಫಲತೆ, ಸಂಸಾರದ ಸುಖ, ಸಂಸಾರದ ಮೋಹ ಇವೆಲ್ಲ ಮೊದಲಿಂದೇ ಬಂದಿರೋದು. ಇನ್ನೂ ಅರ್ಥ ಆಗ್ತಿಲ್ಲ, ಈ 85 ಅಂಶ ಉಳ್ಳದ್ದು ಒಪ್ಕೊಂಡ್ ಸರಿ ಹೋಗುತ್ತೋ ಇಲ್ವೋ ಎನ್ನೋದು. ಈ ಪ್ರಕೃತಿಯು ದೇಹದ ಆಧಾರದ ಮೇಲೆ ನಿಶ್ಚಯ ದೃಢವಾಗುತ್ತೆ. ನಿಮ್ಗೆ ಬ್ರಹ್ಮಚರ್ಯ ಪಾಲಿಸ್ಬೇಕಂತ ದೃಢವಾದ್ರೆ ಆಗ ನಿಶ್ಚಯದಿಂದಾಗಿಯೇ ಎಲ್ಲ ಶುರುವಾಗುತ್ತೆ. ಈ ನಿಶ್ಚಯ ಯಾರು ಮಾಡೋದು? ನಾವು ನಿಶ್ಚಯಿಸಬೇಕು. ನಮ್ಮ ಆತ್ಮದ ಕಡೆಗಿನ ಹಿತ ಯಾವುದು ಅಂತ ತಿಳ್ಕೋಬೇಕು. ಅಲ್ಲಿ 85 ಅಂಶ ಅಜ್ಞಾನಿ ಹಿಡ್ಕೊಂಡಿರೋದು ಅಥವಾ ಜ್ಞಾನಿ ಹಿಡ್ಕೊಂಡಿರೋದು? ನೀವೇ. ಇಲ್ಲಿವರೆಗೆ ನಾನು ಹಿಮಾಂಶನ್ ನಂಬ್ಕೊಂಡಿದ್ದೆ. ಹಿಮಾಂಶನ್ ಬಿಟ್ಟು ಶುದ್ಧಾತ್ಮ ಹಿಡಿದುಕೊಳ್ಳಿ ಅಂದ್ರೆ ನಾನು ಹಿಡಿದುಕೊಂಡಿದ್ದೆ. ಸ್ವತಃ ನಿಶ್ಚಯಿಸಲಾಗಿದೆ. ಇನ್ನು ನನಗೆ ಮೋಕ್ಷಕ್ಕಾಗಿ ಯಾವ ಮೆಟ್ಟಲುಗಳಿವೆ ಆ ಹಾದಿಯಲ್ಲಿ ನಾನು ಸಾಗಬೇಕು. ಸಂಸಾರದ ಹಾದಿ ನನ್ಗೆ ಬೇಕಿಲ್ಲ. ನನ್ಗದು ಬೇಕಿಲ್ಲ ಎನ್ನುವುದು ನಿಶ್ಚಯ ಮಾಡಲಾಗಿದೆ.
ಏನು ಉಂಟಾಗುತ್ತೆ ಅದು ತುಂಬಿಸ್ಕೊಂಡಿರೋ ಮಾಲು. ಈ ತುಂಬಿಕೊಂಡಿರೋ ಮಾಲನ್ನು ನಾವು ಖಾಲಿ ಮಾಡಬೇಕು. ಇದು ಬೇಡ, ದೇಹದ ಪ್ರಮಾಣ ನಡಿಬೇಕು. ಮನಸ್ಸು, ವಾಣಿ, ವರ್ತನೆ ಇವೆಲ್ಲ ತುಂಬಿಕೊಂಡಿರೋ ಮಾಲು. ತುಂಬಿಸಿಕೊಂಡಿರೋ ಮಾಲು ಅಜ್ಞಾನದಿಂದಾಗಿ. ಯಾರನ್ನೂ ಕೇಳ್ದೆ ಅಜ್ಞಾನದ ಮಾಲು ಈಗ ಹೊರ ಬರ್ತಿವೆ. ಮತ್ತೆ ಈ ಅಜ್ಞಾನದ ಮಾಲನ್ನು ಜ್ಞಾನದ ಆಧಾರದಿಂದ ನೋಡ್ತೀವಿ. ಓಹೋ, ನನ್ನ ದೇಹದ ವಿರುದ್ಧವಾಗಿದೆ, ಅದಕ್ಕೆ ಪ್ರತಿಕ್ರಮಣ ಮಾಡಿ. ಅಥವಾ ಮತ್ತೆ ನಿಶ್ಚಯ ಇಟ್ಕೊಂಡು ನನಗೆ ಈ ದಿಕ್ಕು ಬೇಕಿಲ್ಲ, ಆ ದಿಕ್ಕು ಬೇಕು ಹೇಳಬೇಕು. ಹೀಗೆ ನಿಶ್ಚಯದಿಂದಲೇ ನಾವು ಗೆಲ್ಲಬೇಕು. ಹೀಗೆ ನಮ್ಮ ನಿಶ್ಚಯ 5 ಆಜ್ಞೆಯಲ್ಲೇ ಇರಬೇಕು. ಯಾರ ದೋಷ ನೋಡಬಾರ್ದು, ಬೇರೆಯವರಿಗೆ ದುಃಖ ಕೊಡಲೇಬಾರ್ದು, ಬ್ರಹ್ಮಚರ್ಯ ಪಾಲಿಸಬೇಕು. ಇಂಥದ್ದೆಲ್ಲ ಭಾವನೆಗಳನ್ನು ನಾವು ನಿಶ್ಚಯದಲ್ಲಿ ಹಿಡಿದಿಟ್ಕೊಂಡಿದ್ದೇವೆ. ಅದರಿಂದಾಗಿ ನಮಗೆ ಸಮಯಕ್ಕೆ ಜಾಗೃತಿ ಉಂಟಾಗತ್ತೆ. ತುಂಬಿಕೊಂಡಿರೋ ಮಾಲಿಂದ ಬೇರೆಯವರಿಗೆ ದುಃಖವಾಗಿದೆ ಎಂಬ ವಾಣಿ ಬರುತ್ತೆ. ಆಮೇಲೆ ನಿಶ್ಚಯ ನೆನಪಿಗೆ ಬರುತ್ತೆ, ದುಃಖ ನಾವು ಕೊಡಬಾರ್ದು ಅಂತ. ಇದು ವಿರುದ್ಧವಾಗಿದೆ. ನಂತರ ಪ್ರತಿಕ್ರಮಣ ಮಾಡಿ. ಪ್ರತಿಕ್ರಮಣದಿಂದ 1 ಪದರ ಬೀಳುತ್ತೆ, 15ರಿಂದ 16ಕ್ಕೆ. ಆಮೇಲೆ ಎಲ್ಲ ಸರಿಯಾಗತ್ತೆ, ಶಕ್ತಿ ಹೆಚ್ಚಾಗತ್ತೆ, ಅಜ್ಞಾನ ಕಡಿಮೆ ಆಗತ್ತೆ. ಅಂದ್ರೆ ನಾವು ಇಷ್ಟೇ ಪುರುಷಾರ್ಥ ಮಾಡಬೇಕು. 5 ಆಜ್ಞೆ ಹಿಡಿದು ಬೇರೆಯವರಿಗೆ ದುಃಖವಾಗದಂತೆ. ದುಃಖವಾಗಿದ್ದರೆ ಯಾವ ಕಷಾಯದಿಂದ ದುಃಖ ಉಂಟಾಗಿದೆ ನೋಡಿ. ಇದು ಎಷ್ಟು ಸರಳವಾಗಿದೆ. ಸಿಂಪಲ್ ಆಗಿ ನಾವು ಹೇಳ್ತೇವಲ್ಲ, ಯಾರಿಗೂ ದುಃಖವಾಗದಂತೆ ನಮ್ಮ ವ್ಯವಹಾರ ಇರಬೇಕು, ವಿಚಾರ, ವಾಣಿ ಮತ್ತೆ ವರ್ತನೆ. ಆ ದುಃಖ ಹೇಗೆ ಉಂಟಾಗತ್ತೆ? ನಮ್ಮ ಕ್ರೋಧ, ಮಾನ, ಕಪಟ, ಮೋಹ, ಆಗ್ರಹ, ಲೋಭದಿಂದ ಉಂಟಾಗತ್ತೆ, ಮೋಹದಿಂದ. ಇವೆಲ್ಲ ಕಷಾಯದಿಂದ ದುಃಖ. ಅಂದ್ರೆ 2ನೇ ಭಾಗ ಕಷಾಯ ಹಿಡ್ಕೊಳ್ಳಿ. 3ನೇ ಭಾಗ ಹೇಗೆ ಸ್ವಚ್ಛ ಮಾಡ್ತೀರಾ, ಆಜ್ಞೆಯನ್ನು ಹಿಡಿದುಕೊಳ್ಳಿ. 3 ಸ್ಟೆಪ್ ಅನುಸರಿಸಿ. ಯಾರಿಗೆ ದುಃಖ ಆಗಬಾರ್ದು, ಯಾವ ಕಷಾಯದಿಂದ ದುಃಖವಾಯಿತು, ಕಷಾಯವನ್ನು ಹೇಗೆ 5 ಆಜ್ಞೆಗಳಿಂದ ಸ್ವಚ್ಛಗೊಳಿಸೋದು. ಹೀಗೆ ನಿಧಾನವಾಗಿ 1 ದೋಷ ಹಿಡಿಯಿರಿ, ಅದನ್ನು ಸ್ವಚ್ಛಗೊಳಿಸಿ. ಇನ್ನೊಂದು ದೋಷ ಹಿಡಿಯಿರಿ. ಒಂದ್ ವೇಳೆ ನಿಮಗೆ ಯಾರ ಮೇಲಾದ್ರೂ ಸಿಟ್ಟು ಬಂದ್ಬಿಟ್ರೆ, ಅಂದ್ರೆ ದುಃಖ ಉಂಟಾದ್ರೆ, ಆಮೇಲೆ ಗೊತ್ತಾಗುತ್ತೆ ಕ್ರೋಧದಿಂದ ದುಃಖ. ನನಗೆ ಹಾನಿ ಮಾಡಿದ್ದಾನೆ, ಅದಕ್ಕೆ ನಾನು ಕ್ರೋಧ ಮಾಡಿದೆ. ಲೋಭದಿಂದಾಗಿ ಕ್ರೋಧ ಆಗಿದೆ. ಅದೇನೆಂದ್ರೆ ನಾವು ವ್ಯವಸ್ಥಿತದಲ್ಲಿ ನೋಡಿದ್ರೆ ಎಲ್ಲ ಸರಿಯಾಗಿದೆ. ಅವನ ದೋಷವಿಲ್ಲ, ಅವನ ಶುದ್ಧಾತ್ಮ ವ್ಯವಸ್ಥಿತದಲ್ಲಿ. ಹೀಗಾಯಿತು, ವ್ಯವಸ್ಥಿತದಿಂದ ಹಾನಿಯಾಯಿತು. ಲೋಭದಿಂದ ವ್ಯವಸ್ಥಿತದ ಆಜ್ಞೆ ಮುರಿದೋಯ್ತು. ವ್ಯವಸ್ಥಿತ ಆಜ್ಞೆಯಲ್ಲಿ ಬಂದ್ಮೇಲೆ ನಾನ್ ಶುದ್ಧಾತ್ಮ ಹಿಮಾಂಶು ಈ ರೀತಿ ಯಾಕೆ ಮಾಡ್ದೆ, ಪ್ರತಿಕ್ರಮಣ ಮಾಡು. ಅವೆಲ್ಲವುಗಳ ಬಗ್ಗೆ ಪ್ರತಿಕ್ರಮಣ ಮಾಡಿ. ಅರ್ಥವಾಯ್ತಲ್ಲ? ಬೇರೆಯವರಿಗೆ ದುಃಖ ಆಯಿತು, ಕಷಾಯ ಮತ್ತೆ 5 ಆಜ್ಞೆಗಳು. ನಂತರ ಜಾಗೃತಿ ಹೆಚ್ಚಾಗ್ತಾ 15ರಿಂದ 20 ಅಂಶಕ್ಕೇರಿರೋದು, ಅದು ಆಮೇಲೆ 20ರಿಂದ 15 ಇಳಿಯೋ ಸಾಧ್ಯತೆ ಇದೆಯಾ? ಇಲ್ಲ, ಈ ವಿಚಾರದಲ್ಲಿ ಕೆಳಗೆ ಬರಲ್ಲ, ಬೇರೆ ವಿಚಾರದಲ್ಲಿ ಹೆಚ್ಚಾಗೋದಿಲ್ಲ ಅಷ್ಟೇ. ಇದು ನಾವೊಂದು ಎಕ್ಸಾಂಪಲ್ ತಗೊಂಡದ್ದು. ಅಲ್ಲೇ ಒಂದೇ ವಿಚಾರ ಅಲ್ಲ, 100 ವಿಚಾರಗಳಿವೆ. ಕೆಲವರಲ್ಲಿ 5, ಕೆಲವರಲ್ಲಿ 15, ಕೆಲವರಲ್ಲಿ 35. ಎಲ್ಲರಲ್ಲಿ ಬೇರೆ ಬೇರೆ ಲೆವೆಲ್ನಲ್ಲಿ ಬೇರೆ ಬೇರೆ ದೋಷಗಳ ಜಾಗೃತಿ ಉಂಟಾಗುತ್ತೆ. ಯಾವಾಗ ನಿಶ್ಚಯ ಸ್ಟ್ರಾಂಗ್ ಆಗುತ್ತೆ, ಅದರಲ್ಲಿ ಜಾಗೃತಿಯ ಪವರ್ ಹೆಚ್ಚಾಗತ್ತೆ. ನಿಶ್ಚಯ ಮಾಡಿಲ್ಲ ಅಂದ್ರೆ ಅಜಾಗ್ರತೆ ವರ್ತಿಸುತ್ತೆ. ಕೆಲವೊಮ್ಮೆ ಹೇಗಾಗುತ್ತೆ ಅಂದ್ರೆ 5 ಆಜ್ಞೆ ಪಾಲಿಸ್ಬೇಕನ್ನೋ ನಿಶ್ಚಯ 100% ಅಲ್ದಿದ್ರೆ 80ರಿಂದ 90ರಷ್ಟಾದ್ರೂ ತಲುಪುತ್ತೆ. ಅದೇ ಬೇರೆ ವಿಚಾರಗಳಲ್ಲಿ ನಿಶ್ಚಯ ಅಷ್ಟು ಸ್ಟ್ರಾಂಗ್ ಇಲ್ದೆ ಹೋದ್ರೆ ಆಗ ಇಲ್ಲ, ಮತ್ತೊಂದು 4 ಸ್ಟೆಪ್ ರೀತಿಯನ್ನು ನಾವು ತೆಗೆದುಕೊಳ್ತೇವಲ್ಲ. 5 ಆಜ್ಞೆ ಪಾಲಿಸಲೇಬೇಕು, 100% ನಿಶ್ಚಯ. ಯಾವ ರೀತಿಯಲ್ಲಿ ಪಾಲಿಸಬೇಕು ಡೀಟೇಲ್ ಅಲ್ಲಿ ಹೋಗಿ. ಎಷ್ಟು ಬಾರಿ 5 ಆಜ್ಞೆ ತಪ್ಪಿವೆ, ಪ್ರತಿಕ್ರಮಣ ಮಾಡಿ. 5 ಆಜ್ಞೆಗಳ ವಿರುದ್ಧ ಹೋಗಿದ್ರೆ ಪ್ರೊಟೆಕ್ಷನ್ ಕೊಡಬೇಡಿ. ನಾವೇನ್ ಮಾಡಬೇಕು, ಒಂದು ಸ್ಟೆಪ್ ಅಳವಡಿಸಿ ಮುಂದೆ ಸಾಗಬೇಕು.